ತಾಯಿಯನ್ನ ಹಾಗೂ ಕನ್ನಡತಿ ಭುವನೇಶ್ವರನ ಮನದಲ್ಲೇ ನೆನೆಯುತ್ತಾ ದಿನಾಂಕ 17/11/2024 ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕನ್ನಡ ಸಂಭ್ರಮ 2024 ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆದ್ರೆ ಮಾನ್ಯ ಶಾಸಕರ ಸಮೃದ್ಧಿ ಮಂಜುನಾಥ್ ಅವರ ಅಣತಿಯಂತೆ ಅದೊಂದು ಕನಸಿನ ಕಾರ್ಯಕ್ರಮ ಆಗಿತ್ತು. ಅವರ ಅಣತಿಯಂತೆ ಈ ಕಾರ್ಯಕ್ರಮವನ್ನ ಒಂದು ಹವಾಮಾನ ಇಲಾಖೆಯವರ ಒಂದು ಮುನ್ಸೂಚನೆ ಪ್ರಕಾರ ಹಾಗೂ ಕಲಾವಿದರ ಕೆಲವು ದಿನಾಂಕಗಳು ಹೊಂದಾಣಿಕೆ ಆಗದೆ ಇರೋ ಕಾರಣ ಈ ಎರಡು ಕಾರಣಗಳಿಂದ ಕಾರ್ಯಕ್ರಮವನ್ನ 30ನೇ ತಾರೀಕು ನವೆಂಬರ್ 30, 2024 ನಡೆಸಲು ಎಲ್ಲ ಕನ್ನಡ ಪರ ಸಂಘಟನೆಗಳ ಒಂದು ಮುಖಂಡರ ಒಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ದಯವಿಟ್ಟು ಅದರ ಪ್ರಕಾರ ನಾವು ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನ 30/11/2024 ಮಾನ್ಯ ಶಾಸಕರ ಸಮೃದ್ಧಿ ಮಂಜುನಾಥ್ ಅವರ ಅಣತಿಯಂತೆ ಮಾಡಕ್ಕೆ ಎಲ್ಲರೂ ಇಲ್ಲಿ ಸರ್ವಾನುಮತದಿಂದ ಒಪ್ಪಿಗೆ ನೀಡಿರ್ತಾರೆ. ಅದೇ ರೀತಿ ಆ ಕಾರ್ಯಕ್ರಮ ಆ ದಿನ ಮಾಡಲಾಗತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರೂಪರೇಷೆಗಳು ಅಂದ್ರೆ ನವೀನ್ ಸಜ್ಜೂರವರ ಒಂದು ಕಾರ್ಯಕ್ರಮ ಮತ್ತೆ ರಾಜೇಶ್ ಕೃಷ್ಣನ್ರವರ ಒಂದು ಕಾರ್ಯಕ್ರಮ ರೂಪುಗೊಂಡಿತ್ತು. ಆದ್ರೆ ರಾಜೇಶ್ ಕೃಷ್ಣನ್ರವರು 17ನೇ ತಾರೀಕು ಅವ್ರಿಗೆ ಅಮೆರಿಕದಲ್ಲಿ ಒಂದು ಅಕ್ಕ ಕಾರ್ಯಕ್ರಮ ಒಂದು ಹಾಕೊಂಡಿದ್ದಾರೆ ಅಲ್ಲಿ. ಅದಕ್ಕೆ ಅವತ್ತು ಅವ್ರು ಅಲ್ಲಿ ಹೋಗ್ತಾ ಇದ್ದಾರೆ. ಇವರೆಲ್ಲ ಸೇರಿ ಮಾತಾಡ್ಕೊಂಡು ನವೀನ್ ಸಜ್ಜು ಅವರು ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ರವರನ್ನ ಈ ಕಾರ್ಯಕ್ರಮಕ್ಕೆ ಕರೆಯಕ್ಕೆ ಅಪೇಕ್ಷೆ ಪಟ್ಟಿದ್ವಿ. ಅವರ ದಿನಾಂಕಗಳನ್ನ ಮುಂದಿನ ದಿನಗಳಲ್ಲಿ ಅವರ ದಿನಾಂಕನ ನಿಗದಿಪಡಿಸ್ತೇವೆ. ಅವರ ಕೊಡುವ ದಿನಾಂಕ 30 ಆಗಿರುತ್ತೆ ಎಂಬ ಮಾಹಿತಿ ನಮಗ್ ಬಂದಿದೆ. ಅದ್ರ ಪ್ರಕಾರ ಆ ದಿನ ಮಾಡಕ್ಕೆ ಇಷ್ಟೇ ಪಡ್ತಾ ಇದ್ವಿ. ಕಾರ್ಯಕ್ರಮ ರೂಪುರೇಷೆಗಳನ್ನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನಿಸ್ತೇವಪ್ಪ.